ಯಾರ್ಯಾರು ಮನೆ ಕಟ್ಟಿ ಗ್ರಾನೈಟ್ ಹುಡುಕ್ತಿದ್ದೀರಾ ಅವ್ರಿಗೆಲ್ಲ ನಿಮಗೆ ಒಂದೇ ಸ್ಟಾಪಲ್ಲಿ ಸೊಲ್ಯೂಷನ್. ನಿಮ್ಗೆ 60 ರೂಪಾಯಿಂದ ಸ್ಟಾರ್ಟ್ ಆಗಿ ನಿಮಗೆ 200-250 ರೂಪಾಯಿ ಗಂಟನೂ ಮೆಟೀರಿಯಲ್ ಇದೆ. ಮೇನ್ ಮನೆ ಹೈಲೈಟ್ ಆಗೋದೇ ಗ್ರಾನೈಟು ಆ ಟೈಲ್ಸ್ ಇಂದ. ಯಾವುದೇ ಮೆಟೀರಿಯಲ್ ತಗೊಳ್ಳಿ ಆಸಿಡ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಿಮ್ಗೆ ಇದೆಲ್ಲ ಆದ್ರೆ 46 ರೂಪೀಸಿಂದ 120 ರೂಪೀಸ್ ಗಂಟ ಸಿಗುತ್ತೆ. ಒಂದಲ್ಲ ಎರಡಲ್ಲ ಮಿನಿಮಮ್ 500+ ವೆರೈಟಿ ನಮ್ಮ ಶೋರೂಮಲ್ಲಿ ಸ್ಟಾಕ್ ಇದೆ. ಚರಣ್ ಅಂತ, ನಮ್ಮದು ಶ್ರೀ ಕಾಲಾಭರೇಶ್ವರ ಗ್ರಾನೈಟ್ಸ್ ಅಂತ. ನಿಮ್ಗೆ ಎಲ್ಲಿ ಬರುತ್ತೆ ಲ್ಯಾಂಡ್ ಮಾರ್ಕ್ ಅಂದರೆ ಬನ್ನೇರಘಟ್ಟದಿಂದ ಜಿಗ್ನಿಗೆ ಹೋಗೋ ರೋಡಲ್ಲಿ ಮಂಟಪ ವಿಲೇಜ್ ಅಂತ ಬರುತ್ತೆ. ಅದರಿಂದ ಸ್ವಲ್ಪ ಹಿಂದೆಗಡೆ ಶ್ರೀ ಕಾಲಾಭರೇಶ್ವರ ಗ್ರಾನೈಟ್ಸ್ ಅಂತ ನಮ್ಮದು 3 ಔಟ್ಲೆಟ್ ಇದೆ ಸರ್. ನಿಮಗೆ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ಗ್ರಾನೈಟ್ಸು, ಆರ್ಟಿಫಿಷಿಯಲ್ ಮಾರ್ಬಲ್ಸು, ಸ್ಮಾರ್ಟ್ ಮಾರ್ಬಲ್ಸು, ಇಂಪೋರ್ಟೆಡ್ ಗ್ರಾನೈಟ್ಸು, ಆಮೇಲೆ ಕ್ವಾಡ್ಸು, ಎಲ್ಲ ಥರ ಐಟಮ್ಸ್ ಸಿಗುತ್ತೆ ಸರ್. 100% ಸಿಗುತ್ತೆ ಸರ್. ಆಮೇಲೆ ಕಸ್ಟಮರ್ ನಾವು ಸಜೆಷನ್ ಕೊಡ್ತೀವಿ. ಈ ಮೆಟೀರಿಯಲ್ ಹಾಲಲ್ಲಿ ಚೆನ್ನಾಗಿರುತ್ತೆ, ರೂಮ್ಸಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಕಿಚನ್ ಟಾಪ್ಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ, ವಾಶ್ರೂಮ್ಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ, ಆಮೇಲೆ ಔಟ್ಸೈಡ್ ಬಾಲ್ಕನಿಗೆ ಯಾವ ಮೆಟೀರಿಯಲ್ ಹಾಕಿದ್ರೆ ಲುಕ್ಕಾಗಿ ಕಾಣಿಸುತ್ತೆ. A to Z ನಾವು ಎಕ್ಸ್ಪ್ಲೇನ್ ಮಾಡಿ ಕಸ್ಟಮರ್ಗೆ ಇಂಥ ಮೆಟೀರಿಯಲ್ ಇಂಥ ಕಡೆನೇ ಯಾಕೆ ಅಂತ ನಾವು ಸಜೆಷನ್ ಕೂಡ ಕೊಡ್ತೀವಿ ಸರ್. ಈ ಸೆಕ್ಷನಲ್ಲಿ ಏನಿದೆ ಅಂದರೆ ಬರೀ ಇಲ್ಲೆಲ್ಲ ಲಪೋತ್ರ ಇದೆ ಸರ್. ನಿಮ್ಗೆ ಲಪೋತ್ರದಲ್ಲಿ ಮಿನಿಮಮ್ ಅಂದ್ರೆ ಒಂದು 50 to 60 ವೆರೈಟೀಸ್ ಇದೆ ನಮ್ಮ ಹತ್ರ. ಒಂದೊಂದು ಮೆಟೀರಿಯಲು ನಿಮ್ಗೆ 85-95 ಸ್ಟಾರ್ಟ್ ಆಗಿ ನಿಮಗೆ 200-250 ಗಂಟನೂ ಒಳ್ಳೆ ಮೆಟೀರಿಯಲ್ ಸಿಗುತ್ತೆ ಸರ್ ಲಪೋತ್ರದಲ್ಲಿ ಮಾತ್ರ. ಇದು ಮುದ್ಗಲ್ಗ್ರೆ ಅಂತ ನಿಮಗೆ ಇಲ್ಕಲ್ ಮೆಟೀರಿಯಲು. ಇದು ರಫ್ ಫಿನಿಶಿಂಗ್ ಇದೆ. ಇದು ವಾಶ್ರೂಮ್ಸು, ಔಟ್ಸೈಡ್ ಬಾಲ್ಕನಿ, ಸ್ಟೆಪ್ಸು ಅಲ್ಲಿ ಹಾಕೋಬೋದು. ಇದಾದರೆ ನಿಮ್ಗೆ 135 145 ರೂಪೀಸ್ ಆಗುತ್ತೆ. ಡಿಪೆಂಡ್ ಅಪಾನ್ ಮೆಟೀರಿಯಲು, ಕ್ವಾಲಿಟಿ ಮೇಲೆ ಪ್ರೈಸಸ್ ಚೇಂಜ್ ಆಗುತ್ತೆ ಸರ್. ಸೊ ಇದು ಕೊಟೋಡಾ ಬ್ಲ್ಯಾಕ್ ಅಂತ, ಇದು ರಾಜಸ್ಥಾನದ ಮೆಟೀರಿಯಲು. ಈ 16-17 mm ಇರುತ್ತೆ ನಿಮಗೆ. ಇದಾದರೆ ನಿಮಗೆ 110 ರೂಪೀಸಿಂದ 120 ರೂಪೀಸ್ ಆಗುತ್ತೆ ಸರ್. ಡಿಪೆಂಡ್ ಅಪಾನ್ ಮೆಟೀರಿಯಲ್ ಪ್ರೈಸಸ್ ಚೇಂಜ್ ಇರುತ್ತೆ ಸರ್. ಸರ್ ಇದ್ರ ಹೆಸರು ಸಾವಾನ್ ರೋಸ್ ಅಂಜನಿ ಲಪೋತ್ರ ಅಂತ ಕರೀತಾರೆ. ಇದಾದರೆ ನಿಮ್ಗೆ 125 135 ರೂಪೀಸ್ ಆಗುತ್ತೆ. ಇದು ಬ್ಲಾಕ್ ಬಂದು 11 feet by 3 ಕಾಲಡಿ ಹೈಟ್ ಇರುತ್ತೆ ಸರ್ ನಿಮಗೆ. ಇದು ಲಪೋತ್ರದಲ್ಲಿ 3D ಫಿನಿಶ್ ಥರ ಫೀಲ್ ಇರುತ್ತೆ ನಿಮಗೆ ಸರ್. ಈಗ ಏನು ನೋಡ್ತಾ ಇದ್ರೆ ಇದರಲ್ಲಿ ನಿಮಗೆ ಬ್ಲ್ಯಾಕ್ ಗ್ರಾನೈಟ್ಸಲ್ಲಿ ಬ್ಲ್ಯಾಕ್ ಗ್ಯಾಲಕ್ಸಿ, ಆಮೇಲೆ ಡಾರ್ಕ್ ಬ್ಲ್ಯಾಕು, ಚಾಮರಾಜನಗರ ಬ್ಲ್ಯಾಕು, ಹಾಸನ್ ಗ್ರೀನು, ಆಮೇಲೆ ರಾಜಸ್ಥಾನ್ ಬ್ಲ್ಯಾಕು, ಒಂದು 5-6 ವೆರೈಟಿ ಬ್ಲ್ಯಾಕಲ್ಲಿ ಸಿಗುತ್ತೆ ಸರ್. ಇದೆಲ್ಲ ನಿಮಗೆ 180 ರೂಪೀಸಿಂದ 250 ರೂಪೀಸ್ ಗಂಟ ಆಗುತ್ತೆ ಸರ್ ಬ್ಲ್ಯಾಕಲ್ಲಿ. ನಿಮಗೆ ಸೈಜು 3 ಕಾಲಡಿನೂ ಸಿಗುತ್ತೆ, 2 ಕಾಲಡಿನೂ ಸಿಗುತ್ತೆ. ಸ್ಟ್ಯಾಂಡರ್ಡ್ ಸೈಜ್ ಬಂದು 6, 7, 8, 9, 10, 11, 12 ಸರ್. ಇದು ಪೆಬೆಲೋ ಅಂತ 20 mm ಥಿಕ್ನೆಸ್ ಇರುತ್ತೆ, ರಾಜಸ್ಥಾನ್ ಮೆಟೀರಿಯಲ್ಲು. ಇದಾದರೆ ನಿಮಗೆ 190 ರೂಪೀಸಿಂದ 220 ರೂಪೀಸ್ ಗಂಟೆ ಆಗುತ್ತೆ ಸರ್. ಇದೇನಂದರೆ ಎಲ್ಲ ಕಲ್ಲರು ಮಿಕ್ಸ್ ಇರೋ ಥರ ಕಲ್ಲು. ಇದು ಇನ್ಸೈಡ್ ಸ್ಟೆಪ್ಸಲ್ಲಿ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಸರ್. ಹಂಗೆ ಇದು ನೋಡಿ, ಇದು ಕೊಟೋಡಾ ಲಪೋತ್ರ ಅಂತ. ಆಗಲೇ ಫಸ್ಟಲ್ಲಿ ನೋಡ್ರಲ್ಲ ಅದರದ್ದೇ ಇನ್ನೊಂದು ಬ್ಲಾಕ್ ಇದು. ಇದು ಅಷ್ಟೇ ಸರ್, 110 125 ರೂಪೀಸ್ ಒಳಗಡೆ ಸಿಗುತ್ತೆ ಸರ್ ನಿಮಗೆ. ಅದು ಅಷ್ಟೇ ಮಾರ್ಕಿನೋ ಅಂತ ಸರ್. ಅದಾದರೆ ನಿಮಗೆ 135 145 ಸಿಗುತ್ತೆ. ಇದು ಇದಕ್ಕಂದರೆ 4 feet ಹೈಟ್ ಇದೆ ಸರ್ ಇದು. ಸರ್ ಈಗೇನು ನೋಡ್ತಾ ಇರಲ್ಲ ಸರ್, ಇಲ್ಲಿಂದ ನಾನು ಅಲ್ಲಿ ಗಂಟ ನೋಡಿಸಿದ್ನಲ್ಲ ಇಷ್ಟೊತ್ತು. ಇದರಲ್ಲಿ ನಿಮ್ಗೆ ಎಲ್ಲ ಹೆಚ್ಚು ಕಮ್ಮಿ 150 ವೆರೈಟೀಸ್ ಇಲ್ಲೇ ಇದೆ ನಿಮಗೆ. ಒಂದೊಂದು ಕಲ್ಲು ಒಂದೊಂದು ರೇಟ್ ಇರುತ್ತೆ ಸರ್. ಸ್ಟಾರ್ಟಿಂಗ್ ಪ್ರೈಸ್ ಲಪೋತ್ರ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 85 95 ರೂಪೀಸಿಂದ. ನಿಮ್ಗೆ ಅದು 250 ರೂಪೀಸ್ ಗಂಟ ಆಗುತ್ತೆ ಸರ್. ಸರ್ ಬೇರೆ ಶೋರೂಮ್ಗೆ ನಮ್ಗೆ ಏನು ಅಂದರೆ ನಿಮಗೆ ಒಂದೊಂದು ಶೋರೂಮಲ್ಲಿ 100-150 ವೆರೈಟೀಸ್ ಅಷ್ಟೇ ಇರುತ್ತೆ. ನಮ್ಮ ಶೋರೂಮಲ್ಲಿ ಮಿನಿಮಮ್ 500 ವೆರೈಟೀಸ್ ಇದೆ. ಆಮೇಲೆ ನಿಮಗೆ ಕ್ವಾಂಟಿಟಿ ಆಮೇಲೆ ಕ್ವಾಲಿಟಿಯಲ್ಲೂ ಚೇಂಜಸ್ ಇರುತ್ತೆ ಸರ್. ನಮ್ಮ ಶೋರೂಮಲ್ಲಿರೋ ಮೆಟೀರಿಯಲ್ಲು ಬೇರೆ ಶೋರೂಮಲ್ಲಿ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮ್ಮದ್ರಲ್ಲಿ ಕ್ವಾಂಟಿಟಿ ಆ್ಯಂಡ್ ಕ್ವಾಲಿಟಿ ಬೇರೆಯೇ ಇದೆ ಸರ್. ನಮಗೆ ಯಾಕಂದ್ರೆ ಡೈರೆಕ್ಟ್ ಫ್ಯಾಕ್ಟ್ರಿನ ಡೈರೆಕ್ಟ್ ಅನ್ಲೋಡ್ ಆಗುತ್ತೆ. ನಿಮಗೆ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿಯಲ್ಲಿ ಯಾವುದೂ ಕಾಂಪ್ರಮೈಸ್ ಆಗೋ ಅವಶ್ಯಕತೆ ಇಲ್ಲ. ಆಮೇಲೆ ಯಾವುದೇ ಮೆಟೀರಿಯಲ್ ತೊಗೊಳ್ಳಿ ಆಸಿಡ್ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಆಸಿಡ್ ವಾಶ್ ಮಾಡಿದಾಗೆ ಮೆಟೀರಿಯಲ್ಲಿರೋ ಸತ್ವ ಹೋಗುತ್ತೆ, ಅದರಲ್ಲಿರೋ ಮಿನರಲ್ಸ್ ಹೋದಾಗ ನಿಮಗೆ ಕ್ವಾಲಿಟಿ ಅನ್ನೋದು ಇರೋಲ್ಲ. ಅದೇ ಆಸಿಡ್ ವಾಶ್ ಮಾಡಿಲ್ಲ ಅಂದರೆ ಇವತ್ತೆಲ್ಲ 10 ವರ್ಷ ಬಿಟ್ಟು ಕಲ್ಲು ನೋಡಿದ್ರು ಹಿಂಗೆ ಇರುತ್ತೆ ಸರ್. ಸರ್ ಇದು ವ್ಯಾತ್ನಮ್ ವೈಟ್ ಅಂತ ಕರಿತೀವಿ. ಇದು ನಿಮಗೆ 600 ರೂಪೀಸಿಂದ 1100 ರೂಪೀಸ್ ಗಂಟ ಬರುತ್ತೆ ಸರ್. ಇದರಲ್ಲಿ ನಿಮ್ಗೆ ಏನಂದರೆ ಬ್ಯಾಕ್ ಸೈಡ್ ಲೈಟ್ ಹಾಕಿದ್ರೆ ಮುಂದೆ ಅದು ಲೈಟ್ ರಿಫ್ಲೆಕ್ಷನ್ ಆಗುತ್ತೆ ಸರ್. ಇದೆಲ್ಲ ಏನು ನೀವು ನೋಡ್ತಾ ಇದ್ದೀವಿ ಎಲ್ಲ ನಮ್ಮ ಟೈಲ್ ಸ್ಟಾಕು 2x4 ಮೀಟ್ರಲ್ಲಿ ಇದಿರೋದು. ನಿಮ್ಗೆ ಯಾವಾಗಲೇ ಆಗಲಿ ಎಷ್ಟೇ ಕ್ವಾಂಟಿಟಿ ಆಗಲಿ ನಮ್ಮ ಹತ್ರ ಸ್ಟಾಕ್ ಸಿಗುತ್ತೆ ಸರ್. ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ ಸರ್. ನಮ್ಮ ಕ್ಯಾಟ್ಲಾಗ್ಸ್ ಇದೆ, ಕ್ಯಾಟ್ಲಾಗಲ್ಲಿ ನೋಡ್ಬಿಟ್ಟು ಅದು ಸೆಲೆಕ್ಷನ್ ಮಾಡಿದಾಗ ಆ ಸ್ಟಾಕ್ ನಮ್ಮ ಹತ್ರ ಇರುತ್ತೆ ಸರ್. ನಮ್ಮ ಹತ್ರ ಏನು ನೋಡ್ತಾ ಇದ್ರಿ, ಈಗ ನಮ್ದು ಇದು 3ನೇ ಔಟ್ಲೆಟು. ಇಲ್ಲಿ ನಿಮಗೆ ಇಂಪೋರ್ಟೆಡು, ಆಮೇಲೆ ಪಾಲಿಶ್ ಗ್ರಾನೈಟ್ಸು, ಆಮೇಲೆ ಕೋಟಾ ಸ್ಟೋನ್ಸು, ಆಮೇಲೆ ಆರ್ಟಿಫಿಷಿಯಲ್ ಸ್ಟಾಕ್ಸ್ ಕೂಡ ನಮ್ಮ ಹತ್ರ ಇದೆ. ಇಂಪೋರ್ಟೆಡು ಆಮೇಲೆ ಕ್ವಾಡ್ಸ್ ಕೂಡ ಸ್ಟಾಕ್ಸ್ ಪ್ರೆಸೆಂಟ್ ಇದೆ ಸರ್. ಸರ್ ಇದೇನು ನೋಡ್ತೇವೆ ನಿಮಗೆ 4 feet+ ಹೈಟ್ ಇರೋದಲ್ಲ ನಿಮ್ಗೆ ಇಂಡಿಯನ್ ಮಾರ್ಬಲ್ಸ್ ಸರ್. ಇವೆಲ್ಲ ಇಂಡಿಯನ್ ಮಾರ್ಬಲ್ಸ್ ನಿಮಗೆ 135 ರೂಪೀಸಿಂದ 300 ರೂಪೀಸ್ ಗಂಟನೂ ಇದೆ. ಆಮೇಲೆ ಇಲ್ಲಿಂದ ಏನು ನೋಡ್ತೀರಿ ನೀವು ಸ್ಟಾಕ್ಸು, ಇದೆಲ್ಲ ನಿಮಗೆ 100+ 190-200 ರೂಪೀಸ್ ಗಂಟ ಇಲ್ಲಿಂದ ಆ 100 ಗಂಟ ಸ್ಟಾಕ್ ಇದೆ. ಆ ಕಡೆ ನೀವು ಏನು ಸ್ಟಾಕ್ ನೋಡ್ತೀರೋ ಅದೆಲ್ಲ 85 to 110 ರೂಪೀಸ್ ಸ್ಟಾಕ್ ಇದೆ ಸರ್. ಇದು ಇಂಪೋರ್ಟೆಡಲ್ಲಿ ನೋಡಿ, ಇದು ಲಪೋತ್ರ ಫಿನಿಶಿಂಗ್ ಇದೆ, ಇದು ಪಾಲಿಶಿಂಗ್ ಫಿನಿಶ್ ಇದೆ. ಸೇಮ್ ಮೀಟ್ರಲ್ಲಿ ಇದು ಲಪೋತ್ರ ಫಿನಿಶಿಂಗು, ಇದು ಪಾಲಿಶ್ ಫಿನಿಶಿಂಗು. ಇದು ನಿಮಗೆ 4 ಅಡಿ 4.25 5 ಅಡಿಗೆ 10 ಅಡಿ ಲೆಂತ್ ಸಿಗುತ್ತೆ ಸರ್. ನಿಮಗೆ ಏನು ಇದು ನೋಡ್ತಾ ಇದ್ರಲ್ವಾ, ಇದೆಲ್ಲ ಕೋಟ ಸರ್. ಇದು ನಿಮ್ಗೆ ಇದೆಲ್ಲ ಆದರೆ 46 ರೂಪೀಸಿಂದ 120 ರೂಪೀಸ್ ಗಂಟ ಸಿಗುತ್ತೆ. ಇದರಲ್ಲಿ ನಿಮ್ಗೆ ಐ ಗ್ಲೋಸಿನೂ ಸಿಗುತ್ತೆ, ಲಪೋತ್ರನೂ ಸಿಗುತ್ತೆ, ಆಮೇಲೆ ಅನ್ಪಾಲಿಶ್ ಸಿಗುತ್ತೆ ಸರ್ ನಿಮ್ಗೆ ಇದರಲ್ಲೆಲ್ಲ.
ಸರ್ ಇದು ಔಟ್ಸೈಡ್ ಪಾರ್ಕಿಂಗ್ ಅಲ್ಲಿ ಹಾಕಕ್ಕೆ ಬಳಸ್ತಾರೆ ಸರ್. ಕೇರಳ ಸೈಡಲ್ಲೆಲ್ಲ ಹಾಕ್ತಾರಲ್ವ ಔಟ್ಸೈಡ್ ಪಾರ್ಕಿಂಗು ಗ್ರಾಸ್ ಹಾಕ್ಬಿಟ್ಟೆಲ್ಲ ಅದ್ರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಸರ್ ಇದು. ಸರ್ ಇಲ್ಲಿ ನೀವೇನು ಇಷ್ಟೊತ್ತು ನೋಡ್ರಲ್ವ ಇಲ್ಲಿ ನ್ಯೂ ಮೆಟ್ರಿಯಲ್ಲು ಇದೆಲ್ಲ ನಿಮಗೆ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ 75 ಹಿಡಿದು 110 ರುಪೀಸ್. ಇಲ್ಲಿ ಈಗ ನೀವು ಈಗ ವಿಡಿಯೋ ನೋಡ್ತಾ ಇರಲ್ಲ ಅದು ಇದರಲ್ಲಿ ನಿಮಗೆ ಒಂದು 15 25 30 ಕಲರ್ ಸಿಗುತ್ತೆ ಸರ್. ಚಿತ್ತೂರು ಪ್ಯಾರಡೈಸು, ಟೀ ಬ್ರೌನು, ಪರ್ಪರೆ, ಕುಪ್ಪಮ್ ಗ್ರೀನು, ಸಫಾರಿ ಬ್ಲೂ, ಹನಿ ಬ್ಲೂ, ಟ್ಯಾನ್ ರೆಡ್ಡು, ಟ್ಯಾನ್ ಬ್ರೌನು, ಆಮೇಲೆ ನಿಮಗೆ ಚಿತ್ತೂರು ಪ್ಯಾರಡೈಸು, ಇಂಡಿಯನ್ ಪಿಕಾಕು, ಒಂದು 15 20 ವೆರೈಟಿ ಮಿನಿಮಮ್ ಇರುತ್ತೆ ಸರ್ ಇಲ್ಲಿ ನಿಮಗೆ. ಸರ್ ನಿಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ? ಸರ್ ನಮ್ಮ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಬನ್ನೇರುಘಟ್ಟೆಯಿಂದ ಜಿಗ್ನಿಗೆ ಹೋಗೋ ರೋಡಲ್ಲಿ ಮಂಟಪ ಗೇಟ್ ಅಂತ ಬರುತ್ತೆ. ಅದು ಕರೆಕ್ಟಾಗಿ ನಿಮ್ಗೆ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಬನ್ನೇರುಘಟ್ಟೆಯಿಂದ ಜಸ್ಟ್ 1.5 ಕಿಲೋಮೀಟರ್ ಮುಂದೆ ಬಂದರೆ ನಿಮ್ಗೆ ಲೆಫ್ಟ್ ಸೈಡಲ್ಲಿ 3 ಶೋರೂಮ್ ಕಾಣಿಸುತ್ತೆ. ಒಂದೇ ನೇಮಲ್ಲಿ ಇರುತ್ತೆ, ಶ್ರೀ ಕಾಲಭೈರೇಶ್ವರ ಗ್ರಾನೈಟ್ಸ್ ಅಂತ. ನೀವು ಗೂಗಲ್ ಮಾಡ್ರೂ ಇದೇ ಸಿಗುತ್ತೆ ಸರ್.